ಇದು ಅಮಾವಾಸ್ಯೆ ಎಡವಟ್ಟು ಭಾಗ 12. ಭಾಗ 11 ನೋಡಿಲ್ಲ ಅಂದರೆ ಭಾಗ 11 ನೋಡ್ಕೊಂಡು ಭಾಗ 12 ನೋಡಿ. ಯಾಕೋ ನಾನು ಹಂಗಲ್ಲ ಕಣಕ ಹೇಳಿದ್ದು ವಸಿ ಅರ್ಥ ಮಾಡ್ಕೊಳಕೋ ನಾನು ಬಿಡಕ ಬೈಬೇಡ. ಅಯ್ಯೋ ಅಯ್ಯೋ ನಿನ್ನ ಅಮಾವಾಸ್ಯೆ ಆ ಸ್ವಾಮೀಜಿ ಹೆಂಗ್ ಹೇಳಿದ್ದಾರಲ್ಲ ಹಂಗೆ ಅಮಾವಾಸ್ಯೆ ಸಹಾಯ ತಕೊಂಡ್ರೆ ನನಗೆ ಮಕ್ಕಳಾಗ್ತಾವ ಅಂತ ಹೇಳಿದ್ರೆ ನಾ ಸ್ವಾಮೀಜಿ ಅದಕ್ಕೆ ಈಯಪ್ಪ ಒಪ್ಕೊಂಡವನೇನು ಒಂದ್ರ ಒಟ್ಟು ಬರ್ಲಿರಲ್ಲ. ಇಬ್ಬರಿಗೂ ಸೇರಿ ಆ ಪಾರ್ಕಿರ್ಕೆ ತಕೊಂಡು ಎಲ್ಲರನ್ನೂ ಏರೋದು ಇವಾಗ. ಅಯ್ಯೋ ಶಿವನೇ ಶಂಭುಲಿಂಗ, ಏ ಇವಳೆ ಬಿಡೆ ಒಂದು ರವ್ವಟ್ ಅಮಾವಾಸ್ಯೆನ ಯಾಕೆ ಹಂಗೆ ಹಿಡ್ಕೊಂಡಿದ್ಯಾ? ಬಿಡೆ, ಯಾಕೆ ಅವನ ಅಮಾವಾಸ್ಯೆ ಹಂಗಾಳ್ತವನೆ? ಅಲ್ಲ ಕಣಯ್ಯ, ಆ ಸ್ವಾಮೀಜಿ ಬಂದ್ರಂತಲ್ಲ, ಸ್ವಾಮೀಜಿ ಬಂದಾಗ ಏನ್ ಹೇಳಿದ್ರಯ್ಯ ನನಗೆ ಮಕ್ಕಳಾಗ್ಬೇಕಂತ ಅಂದ್ರೆ? ಆ ಸ್ವಾಮೀಜಿ ಏನ್ ಹೇಳೋದು ನಿಮ್ ಕೂಟೆ? ನೋಡೋಣ ನಾಗಣ್ಣ, ಇವು ಅಕ್ಕಯ್ಯ ನನ್ನ ಏಳಾಕ್ ಬಿಡ್ದಂಗೆ ಸುಮ್ಮನೆ ಹಿಡ್ಕೊಂಡು ಗುಮ್ತಾ ಇಟ್ಕೊಳ್ಳೋ ನಾಗಣ್ಣ. ಅಲ್ಲ ಕಣ ಇವಳೆ, ಆ ಸ್ವಾಮಿಯರೇನೋ ಬಂದಿದ್ರು, ಸ್ವಾಮಿಯರು ಬಂದಿದ್ದಕ್ಕೆ ಅವರು ಒಂದು ಮಂತ್ರ ಹೇಳಿದರು. ಆ ಮಂತ್ರನ ನನ್ನ ಕೈಲಿ ಹೇಳೋಕ್ಕಾಗೋದಿಲ್ಲ ಅಂತ ಅಂದೆ. ಅದಕ್ಕೇನೆ ಆ ಸ್ವಾಮಿಯರು ಈ ಅಮಾವಾಸ್ಯೆ ಜೊತೆಗೆ ಸೇರ್ಕೊಂಡು ಆ ಕೆಲಸ ಮಾಡಿದರೆ ನಿನಗೆ ಮಕ್ಕಳಾಗ್ತವೆ ಅಂತ ಹೇಳೋಗ್ಯಾರಮ್ಮ. ಅಯ್ಯೋ ಅಯ್ಯೋ ಅಯ್ಯೋ, ನೀನು ಹಂಗೆ ಹೇಳ್ತಿದ್ಯಲ್ಲಪ್ಪ. ಬಂದು ನನ್ನ ಗಂಡ ಕುಡುಕ್ನಾದ್ರು ಜೂಜಾಡನಾದ್ರು ಸುಮ್ಮನೆ ಕುತ್ಕೊಂಡು ಕೂಳ್ ತಿಂದ್ರು ನಾನು ಬೇಸಾಕಿದ್ದೀನಲ್ಲಪ್ಪ. ನಾನು ನಿನ್ಗೆ ಏನಯ್ಯ ಕಮ್ಮಿ ಮಾಡಿದ್ದೆ? ನೀನ್ ನೋಡಿದ್ರು ಹಿಂಗೆ ಹೇಳ್ತಿದ್ಯಲ್ಲಯ್ಯ, ಆ ಅಮಾವಾಸ್ಯೆ ನೋಡಿದ್ರು ಹಂಗೆ ಹೇಳ್ತವನೆ. ನಿನ್ನ ಸುಮ್ಕೆ ಬಿಡಾಕಿಲ್ಲ, ಪಾರ್ಕೆ ತಕೊಂಡೆ ಇಕ್ಕದು. ಅಯ್ಯೋ ಅಯ್ಯೋ ಬಿಡೆ, ಅದು ಹಂಗಲ್ಲ ಕಣೆ, ನೀನು ನನ್ನ ಪಾರ್ಕೆ ತಗೊಂಡು ಇಕ್ತಾ ಇದೆಯಲ್ಲೇ. ಬಿಡೆ, ಅಯ್ಯೋ ಬಿಡೆ ಇವಳ, ಅಯ್ಯಯ್ಯೋ ನನ್ನ ಪಾರ್ಕೆ ತಗೊಂಡು ಹೋಯ್ತಾಳಪ್ಪ ನನ್ನ ಹೆಂಡ್ರು. ಅಯ್ಯೋ ನಿನ್ನ ಗಂಡ ಅನ್ಬೇಕೆ ಇಲ್ಲ, ಯಾವನ ಊರ್ನಾಗ ಹೋಗ ದಾಸಾಯ ಅನ್ಬೇಕು. ನಿನ್ನ ಆ ಅಮಾವಾಸ್ಯೆ ಜೊತೆಗೆ ನೀನು ಸೇರ್ಕೊಂಡು ಒಂದ್ ಕೆಟ್ಟಿದ್ಯಾ ಅಂದ್ರೆ ಹೇಳ್ಬೇಡ. ಆ ಅಮಾವಾಸ್ಯೆ ಜೊತೆಗೆ ಸೇರ್ಕೊಂಡೆ ನೀನು ಹಿಂಗಾಗಿರೋದು. ಅವ್ನೇನ್ ಮಾಡ್ದ ನಿನ್ಗೆ? ಅಯ್ಯಯ್ಯ ಶಿವನೇ ಶಂಭುಲಿಂಗ, ಬಿಡೆ ನನ್ನ, ಅದು ಹಂಗಲ್ಲ ಕಣೆ ನಾವು ಹೇಳ್ತಿರೋದು. ಅಯ್ಯೋ ಬಿಡೆ ಒಂದ್ರ ಒಟ್ಟು ನಮ್ಮನ್ನ ಹೇಳಕನ. ಮೊದ್ಲು ಅದ್ ಯಾರು ಹಂಗೆ ಹೇಳಿದ್ರು ಆ ಸ್ವಾಮೀಜಿನ ಕಳಿಸ್ರಿ ಒಂದ್ ರವಟು. ಆ ಸ್ವಾಮೀಜಿಗೂ ಫೋನ್ ಮಾಡ್ರಿ ಇವಾಗ ಬರೋಕೆ. ಏ ಅಮಾವಾಸ್ಯೆ, ಮೊದ್ಲು ಆ ಸ್ವಾಮೀಜಿಗೆ ಫೋನ್ ಮಾಡ್ಲಾ ಬರ್ಲಿ. ಅಯ್ಯೋ ಇವಳು ಹೇಳಕ್ಕೂ ಬಿಡಕ್ಕಿಲ್ವಲ್ಲಪ್ಪ, ನಿತ್ಯಾನಂದ ಸ್ವಾಮಿಗಳ ಕಡೆ ಬಂದಿದ್ದು. ಅಯ್ಯೋ ಅಯ್ಯೋ ನಿನ್ಗೆ ಹೇಳೋದು ಅರ್ಥ ಆಗಲ್ವೇನೆ? ಅವ್ರು ಅಂತ ಸ್ವಾಮಿಗಳಾದ್ರೆ ನಮ್ಗೇನು? ನಿತ್ಯಾನಂದ ಸ್ವಾಮಿಗಳು ಲೀಲೇನು ನಮಗೆ ಗೊತ್ತೈತೆ. ಮೊದ್ಲು ಆ ಸ್ವಾಮಿಗಳನ್ನ ಕಳಿಸ್ರಿ ಅಷ್ಟೇ. ಲೇ ಅಮಾವಾಸ್ಯೆ, ನೀನು ಇವಾಗ ಫೋನ್ ಮಾಡಿದ್ರೆ ಬದುಕೆಂಬ್ತೀರಾ ಇಬ್ರು. ಇಲ್ಲ ಅಂತಂದ್ರೆ ಆ ಸ್ವಾಮಿಗಳನ್ನ ಫೋನ್ ಮಾಡಿ ಕಳಿಸ್ಲಿಲ್ಲ ಅಂದ್ರೆ ಇಬ್ರು ಕಥೆನ ಇಲ್ಲೇ ಮುಗಿಸ್ಬಿಡ್ತೀನಿ ಕಣ್ರಲ್ಲ. ಹೇಳೇ ಅಮಾವಾಸ್ಯೆ ಮೊದ್ಲು ಫೋನ್ ಮಾಡ್ಲಾ. ಇವಳಿಲ್ಲ ಅಂದ್ರೆ ರುದ್ರಕಾಳಿ ಭೈರಕಾಳಿ ಎಲ್ಲ ಇರ ಬರ ದೇವ್ಗಳೆಲ್ಲ ಇವಳ ಮೇಲೆ ಬಂದು ನಮ್ಮನ್ನ ಆ ತ್ರಿಶೂಲ ತಕೊಂಡೆ ಯೋಟ್ಟು ಬಿಡ್ತಾಳ ಕಂಡ್ಲ ಅಮಾವಾಸ್ಯೆ. ಮೊದ್ಲು ಆ ಸ್ವಾಮಿಗಳಿಗೆ ಫೋನ್ ಮಾಡ್ಲಾ. ಸ್ವಾಮಿಯೇ ನಿತ್ಯಾನಂದ ಸ್ವಾಮೀಜಿ. ಹಲೋ, ನಿತ್ಯಾನಂದ ಮಹಾಸ್ವಾಮಿಗಳ ಪಿಯನ ಮಾತಾಡ್ತಿರೋದು ನೀವು? ಬೇಗನ ನಿತ್ಯಾನಂದ ಸ್ವಾಮಿಗಳಿಗೆ ಕಳಿಸ್ಕೊಡಿ. ಈ ನಾಗಣ್ಣವ್ರ ಮನೆ ಹತ್ರ ಇವಾಗ ಹೋಗಿದ್ರಂತಲ್ಲ, ಅಲ್ಲಿಗೇನೆ ತಿರ್ಗಾ ಹೋಗ್ಬೇಕಂತೆ ಅಂತ ಹೇಳಿ ಬೇರೆನೆ ಕಳಿಸ್ರಪ್ಪ. ನಾಗಪ್ಪ, ಏಕಪ್ಪ ಹಿಂಗೆ ಹೇಳುತ್ತಿರುವೆ ಎಲ್ಲ ಕಂದ? ಏನಾಯ್ತು ನಾಗಪ್ಪ, ಏನಾಯ್ತು? ಸ್ವಾಮಿಗಳೇ ನೋಡಿ ಸ್ವಾಮಿಗಳೇ, ನೀವ್ ಹೇಳಿರೋದ್ನ ಈ ಅಕ್ಕಯ್ಯಗೆ ಹೇಳಿದ್ರೆ ಎಲ್ಲಾರ್ನು ಇಗ್ಗ ಮುಗ್ಗ ಹೋಯ್ತೈತಲ್ಲ ಸ್ವಾಮಿಗಳೇ, ಏನ್ ಮಾಡೋಣ ನಾವು? ನಾಗಪ್ಪನವರೇ, ನೀವು ಅಳಬೇಡಿ. ನಿಮ್ಮ ಕಣ್ಣೀರನ್ನು ಒರೆಸುವುದಕ್ಕೆ ಈ ನಿತ್ಯಾನಂದ ಸ್ವಾಮೀಜಿ ಇರುವುದು. ದಯಮಾಡಿ ಅಳಬೇಡಿ. ಈ ಸ್ವಾಮೀಜಿ ಮುಂದೆ ಹತ್ತರೆ ನನಗೆ ತುಂಬಾ ಮನಸ್ಸಿಗೆ ನೋವಾಗುವುದು. ದಯವಿಟ್ಟು ಅಳಬೇಡಿ ನಾಗಪ್ಪ. ಇನ್ನೇನ್ ಮಾಡೋಣ ಸ್ವಾಮೀಜಿ, ಇವಳು ಯಾತನ ಹೇಳಕ್ ಹೋದ್ರು ಬಿಡಕಿಲ್ಲ. ಸುಮ್ಮನೆ ಆಗಿಂದಟಿ ಹಾಕೊಂಡು ಗುಮ್ತಾವಳೆ ಸ್ವಾಮೀಜಿ. ನನ್ನ ಕೈಲಿ ಉಳ್ಳಲ್ಲಿ ಒದಿತಿರ್ತಕ್ಕಂಥ ಒದೇನ ತಡ್ಕಮಕ್ಕಾಗದು ಸ್ವಾಮೀಜಿ. ಯಾಕಮ್ಮ ಮಹಿಳೆ, ನಿನ್ನ ಗಂಡನ ಮೇಲೆ ಆ ರೀತಿ ನಿನ್ನ ಪೌರುಷವನ್ನು ತೋರುತ್ತಿರುವೆ ಎಲ್ಲ ಮಗಳೇ? ಯಾಕಮ್ಮ, ಏನಾಯಿತು? ಅಲ್ಲ ಕಣ್ ಸ್ವಾಮೀಜಿ, ಅವಾಗೇ ನೀವು ಮಂತಾವ ಬಂದಿದ್ರಲ್ಲ, ಅವಾಗ ನಮ್ಮ ಅಯ್ಯಪ್ಗೆ ಏನೋ ನೀವು ಮಂತ್ರ ಹೇಳಿದ್ರಂತೆ. ಆ ಮಂತ್ರ ನಮ್ಮ ಅಯ್ಯಪ್ಪಿಗೆ ಹೇಳಕ್ ಬರ್ದಿಕ್ಕೆ ನೀವ್ ಹೇಳಿದ್ರಂತೆ, ಅಮಾವಾಸ್ಯೆನ ಸಹಾಯ ತಕೊಂಡು ನೀನು ಜೊತೆಗಿದ್ರೆ, ಅಮಾವಾಸ್ಯೆ ಸಹಾಯನು ನಿನ್ ಜೊತೆಗಿದ್ರೆ ಆವಾಗ ನನಗೆ ಮಕ್ಕಳಾಗ್ತವೆ ಅಂತ ನೀವು ಹೇಳಿದ್ರಂತೆ. ದಿಟ್ವಾ ಸ್ವಾಮಿ ಇದು? ಮಹಿಳೆ, ಹೌದು ಮಹಿಳೆ, ನಾನು ಏನೋ ಹೇಳಿದ್ದು ಸತ್ಯನೇ. ಆದರೆ ನಿಮ್ಮ ಗಂಡನಿಗೆ ಒಬ್ಬನ ಕೈಲೇನೆ 501 ತೆಂಗಿನಕಾಯಿ ಒಡೆಯಕ್ಕೆ ಹೇಳಿದ್ದೆ. ಆದರೆ ನಿಮ್ಮ ಗಂಡನ ಕೈಲಿ 501 ತೆಂಗಿನಕಾಯಿನೂ ಒಬ್ಬನೇ ಒಡೆಯೋದಕ್ಕಾಗಲ್ಲ ಅಂತ ಅಂದ ನಿನ್ನ ಗಂಡ ನಾಗಪ್ಪನವರು. ಅದಕ್ಕೆ ನಾನು ಅಮಾವಾಸ್ಯೆಯ ಸಹಾಯನೇ ತಕೊಂಡು ಆ ತೆಂಗಿನಕಾಯಿನ ಒಡಕಪ್ಪ ಅಂತ ಹೇಳಿದ್ನಮ್ಮ. ಅಷ್ಟೇನೆ. ನೀನ್ ಏನಂತ ಅರ್ಥ ಮಾಡ್ಕೊಂಡಿದ್ಯಾ ಮಹಿಳೆ, ನನಗೆ ಗೊತ್ತಾಗ್ತಿಲ್ಲ. ಅಯ್ಯಯ್ಯೋ ಸ್ವಾಮೀಜಿ, ಇವರಿಬ್ರು ಹಿಂಗೆಲ್ಲ ವಿವರವಾಗಿ
ಹೇಳಲಿಲ್ಲ ಸ್ವಾಮೀಜಿ. ಅದಕ್ಕೇನೆ ನಾನು ಇವರಿಬ್ರಿಗೂ ವಧೆ ಕೊಟ್ಬಿಟ್ಟಿವನಲ್ಲ ಸ್ವಾಮೀಜಿ. ಇವಾಗ ಏನ್ ಮಾಡೋಣ ಸ್ವಾಮೀಜಿ? ನಾನೇ ಬೇರೆ ಅರ್ಥ ಮಾಡ್ಕೊಂಡ್ಬಿಟ್ನಲ್ಲ ಸ್ವಾಮೀಜಿ. ಮಗಳೇ, ಅದು ನಿಮಗೇನು ಆಗುವುದಿಲ್ಲ ಬಿಡು ಮಗಳೇ. ನಿಮ್ಮ ವಧೆಗಳೇ ಅವರಿಬ್ಬರಿಗೆ ಆಶೀರ್ವಾದವಾಗಿರುವುದು ಬಿಡು ಮಗಳೇ, ಏನೂ ಆಗುವುದಿಲ್ಲ. ಓಯ್ ಓಯ್ ಕ್ಷಮಿಸ್ಬಿಡು. ಏನೋ ವಿಷಯನ ಸರಿಯಾಗಿ ತಿಳ್ಕೊಂಡೇನೆ ಈ ಅಮಾವಾಸ್ಯೆ ಅಂಬನು ಹೇಳ್ಬೇಕಾದ್ರೆ ನೆಟ್ಟಿಗೆ ಹೇಳಲೇ ಇಲ್ಲ ನೋಡು. ಅದಕ್ಕೇನೆ ಓಟು ಏನು ಅರ್ಥ ಆಗ್ದೇನೆ ಹಿಂಗೆಲ್ಲ ಮಾಡ್ಬಿಟ್ಟಿದೀನಿ. ಕ್ಷಮಿಸ್ಬಿಡ್ರಿ. ಒಂದು ರವಟು ಅಮಾವಾಸ್ಯೆ ಇದೇನು ಹೊಟ್ಟೆ ಕಾಕೆ ಬೇಡ, ಒಂದು ರವಟ್ ಕ್ಷಮಿಸ್ರು. ಹಾ ಕ್ಷಮಿಸ್ರಿ ನೀವುನು. ಅಲ್ಲ ಕಣ್ಣಗಣ, ಇಷ್ಟು ಹೋತಿನ ತಕನ ಎಲ್ಲ ಹಾಕೊಂಡು ಗುಮ್ಮ ತಕನ ಗುಮ್ಮಿ. ಇವಾಗ ನೋಡೋಣ ಇವಾಗ ಕೈ ಹಿಂಗಂಬದ ಒದ್ದಿಸ್ಕೊಂಡಿದ್ ನಾವು. ಇವಾಗೇನ ನಾವು ಅದೇ ವಾಪಸ್ ಕೊಡಕ್ಕಾಗ್ತೈತೇನು? ಶಿವನೇ ಶಂಭುಲಿಂಗ, ಏನೋ ಆಗಿದ್ದು ಆಗೋಗ್ಬಿಟ್ಟೈತಪ್ಪೋ. ಒಂದು ಒಟ್ಟು ಸ್ವಾಮಿಯರು ಮನೆಗೆ ಬಂದ್ಬಿಟ್ಟವ್ರೆ. ಸ್ವಾಮಿಯರ ಹತ್ರ ಮಾತಾಡ್ಕೊಂಡು ಆಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡನ್ ಕಂಡ್ರಲ್ಲ ಅಮಾವಾಸ್ಯೆ. ಹಾಂ, ಒಂದು ಒಟ್ಟು ಸ್ವಾಮಿಯರು ಬಂದವ್ರೆ, ಸ್ವಾಮಿಯರ್ ತಾಗ ಮಾತಾಡೋಣ ಬರ್ರಲ್ಲ. ಶ್ರೀ 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 ನಿತ್ಯಾನಂದ ಸ್ವಾಮಿಗಳೇ, ನಮಗೆ ಇನ್ನೊಂದು ಮಗು ಬೇಕು ಸ್ವಾಮಿಗಳೇ. ತುಂಬಾ ದಿನದಟಿ ನಮಗೆ ಮಕ್ಕಳೇ ಆಗಿಲ್ಲ ಸ್ವಾಮಿಗಳೇ. ನಮಗೆ ಮಕ್ಕಳಾಗಬೇಕು ಸ್ವಾಮಿಗಳೇ. ಅದಕ್ಕೆ ಏನು ಮಾಡಬೇಕು ಸ್ವಾಮಿ ನಾವು? ನೋಡವ್ವ, ಅಮಾವಾಸ್ಯೆ ಎಡವಟ್ಟು ಭಾಗ 11ರಲ್ಲೇ ಹೇಳ್ದೆ ಕಣವ್ವ ಈ ಮಂತ್ರನ. ನಿಮ್ಮ ಗಂಡುಗೆ ಈ ಮಂತ್ರನೇ ಹೇಳಕ್ ಬರಲ್ಲ ಅಂತ ಅಂದ ನಾಗಪ್ಪ. ಅದಕ್ಕೇನೆ ಓಸಿ ಆ ಮಂತ್ರನ ಮತ್ತೆ ನಿನಗೆ ಹೇಳ್ಕೊಡ್ತೀನಿ. ರಾತ್ರಿಯ ಹೊತ್ನಾಗ ಮಲಿಕೆಬೇಕಾರೆ ಆ ಮಂತ್ರನ ಹೇಳ್ಬಿಟ್ಟು ಆ ಮಂತ್ರನ ಜಪಿಸಿ ತಪಿಸಿ ಮನೆ ಕೆಳವ್ವ ನಿನಗೆ ಮಕ್ಕಳಾಗ್ತವೆ. ಆ ಮಂತ್ರನ ಹೇಳ್ಕೊಡ್ತೀನಿ, ಹೇಳ್ತೀಯ ಹೆಂಗ? ಸರಿ ಆಯ್ತು ಸ್ವಾಮಿಗಳೇ. ಆ ಮಂತ್ರನ ಹೇಳಿ. ಆ ಮಂತ್ರನ ಹೇಳಿದ ಮೇಲೆ ನಾನು ಆ ರಾತ್ರಿ ಹೊತ್ನಾಗ ಮಲಿಕಬೇಕಾರೆ ಆ ಮಂತ್ರನ ಹೇಳ್ಕೊಂಡೇ ಮಲಿಕೆಂತೀನಿ. ಹೇಳಿ ಸ್ವಾಮಿ ಆ ಮಂತ್ರ ಏನು? ನೋಡ್ರಪ್ಪ, ಯಾರ್ಗನ ಮಕ್ಕಳಾಗಿಲ್ಲ ಅಂತ ಅಂದರೆ ಈ ಮಂತ್ರನ ರಾತ್ರಿ ಹೊತ್ನ ಮಲಿಕೆಬೇಕಾರೆ ಹೇಳ್ಬಿಟ್ಟು ಮನೆ ಕೇಳ್ರಿ, ನಿಮಗೆ ಮಕ್ಕಳಾಗ್ತವೆ. ಇದು ಈ ನಿತ್ಯಾನಂದನ ಆಶೀರ್ವಾದ. ಆ ಮಂತ್ರ ಏನಂತ ಇವಾಗ ಕೇಳ್ರಪ್ಪ. ಲಿಟಿಲೇಟ ಕಲ್ಲಿಂಟ ಕಲ್ಲೊಟ್ಟ ಕಲಿ, ಲಿಟಿಲೇಟ ಕಟಿಮಿಲ್ಲ ಕಟೊಂಟ ಕಲ್ಸು, ಲಿಟಿಲೇಟ ಕಟೊಂಟ ಕಟೀಟಿ ಪಿಟಿ ಟಿಟಿಟೇಟಿ ಟಿಟುಂಟ ಕಟಾ ಪಿಟಿಟಿ. ಓಯ್ ಓಯ್ ಏನ ಮಂತ್ರ ಏನ್ರಿ ಹಿಂಗೆ ಹೇಳ್ತಾರೆ? ಇದ್ಯಾ ಮಂತ್ರ ರೀ ಹಿಂಗೈತೆ? ಇವಾಗ ನನ್ನ ಹೇಳು ಅಂತ ಕೇಳ್ತಾರೆ ಸ್ವಾಮಿಯರು, ನಿತ್ಯಾನಂದ ಸ್ವಾಮಿಯರು. ಇದು ಹೆಂಗ್ರಿ ನಾನು ಹೇಳೋದು? ಒಂದು ಒಟ್ಟು ನಿಧಾನ ಕೇಳಿ. ನಾನು ಅಷ್ಟೇ ಕಣೆ, ಭಾಗ 11ರಾಗೆ ಈ ಮಂತ್ರನೇ ಹೇಳಿದ್ರು. ನನಗೆ ಹೇಳಕ್ಕೆ ಬರಲ್ಲ ಅಂದಿದ್ಕೆ ಬೇರೆ ಮಾರ್ಗ ತೋರಿಸ್ರಿ ಅಂತಂದಿದ್ಕೆ ಆ ಥರ ಹೇಳಿದ್ರು. 501 ತೆಂಗಿನಕಾಯಿ ಹೊಡಕ್ರಿ ಅಂತ. ಹಾಂ, ಈ ಮಂತ್ರ ಯಾವ ತಾನೇ ಹೇಳ್ತಾರೆ ಹೇಳು? ನನಗೂ ಬರೋಕ್ಕಿಲ್ಲ ಮಂತ್ರ ಹೇಳಕ್ಕಿದ್ನ. ಮಹಿಳೆ ಮಹಿಳೆ ಈ ಮಂತ್ರವನ್ನು ಹೇಳು ಮಹಿಳೆ. ಈ ಮಂತ್ರವನ್ನು ಹೇಳಿದರೆ ನಿನಗೆ ಆದಷ್ಟು ಬೇಗನೆ ಮಕ್ಕಳಾಗುವುದು. ಹಾಗೇನೆ ಯಾರ್ಯಾರಿಗೆ ಮಕ್ಕಳಾಗಿಲ್ವೋ ಈ ಮಂತ್ರನ ಯಾರ್ಯಾರು ಹೇಳ್ತಿರೋ ಅವ್ರಿಗೆಲ್ಲನೂ ಬೇಗ ಮಕ್ಕಳು ಆಗುವುದು. ಶ್ರೀ 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 ನಿತ್ಯಾನಂದ ಸ್ವಾಮಿಗಳೇ, ದಯವಿಟ್ಟು ಇಂಥ ಮಂತ್ರನೇ ನಮ್ಗೆ ಹೇಳಕ್ ಬರಕಿಲ್ಲ ಸ್ವಾಮಿ. ಇಂಥ ಮಂತ್ರ ಕಲಿಬೇಕು ಅಂತ ಅಂದ್ರೆ ಸ್ವಾಮಿ ಎಲ್ಲನ ಒಂದು 8ರಿಂದ 10 ವರ್ಷ ಆದ್ರೂ ಬೇಕಾಗುತ್ತೆ ಸ್ವಾಮಿ. ದಯವಿಟ್ಟು ಇಂಥ ಮಂತ್ರಗಳನ್ನ ನಮಗೆ ಹೇಳ್ಕೊಡ್ಬೇಡಿ ಸ್ವಾಮಿ. ನಾವು ಕಲಿಯೋದಕ್ಕಾಗಲ್ಲ ಸ್ವಾಮಿ ಇಂಥ ಮಂತ್ರಗಳನ್ನ. ಇಲ್ಲಮ್ಮ ಮಗಳೇ, ಈ ಮಂತ್ರವನ್ನು ನೀನು ಹೇಳಲೇಬೇಕು. ನೀನು ಈ ಮಂತ್ರವನ್ನು ಹೇಳಲಿಲ್ಲ ಅಂತಂದರೆ ನಿನಗೆ ಮಗು ಆಗುವುದು ಕಷ್ಟ ಕಣಮ್ಮ. ಅದಕ್ಕೋಸ್ಕರ ಹೇಳ್ತೀವಿ, ಈ ಮಂತ್ರನ ನೀನು ಹೇಳಲೇಬೇಕಾಗುತ್ತೆ ಕಣವ. ಸ್ವಾಮೀಜಿಯವರೇ, ಈ ಮಂತ್ರವನ್ನು ಹೇಳುವುದಕ್ಕೆ ನಮಗೆ ಕಾಲಾವಕಾಶ ಬೇಕು ಸ್ವಾಮಿಗಳೇ. ಆ ಮಂತ್ರನ ಒಂದು ಚೀಟಿನಾಗ ಬರ್ಕೊಂಡು ಕೊಡಿ ಸ್ವಾಮಿಗಳೇ. ಅದನ್ನ ನಮ್ಮ ಮಗ ಮಂಜ ಬಂದಾಗ ಅದನ್ನ ಎಲ್ಲ ನಾವು ಓದಿಸ್ಕೊಂಡು ಕಲಿತು ಆ ಮಂತ್ರನ ಹೇಳ್ತೀವಿ ಸ್ವಾಮಿಗಳೇ. ಆಯ್ತಮ್ಮ ಮಗಳೇ, ತಥಾಸ್ತು. ನಾನು ನಿಮಗೆ ಆ ಮಂತ್ರವನ್ನು ಬರೆದು ಕೊಡುತ್ತೇನೆ. ನಿನ್ನ ಮಗ ಬಂದಾಗ ಅವನ ಹತ್ರ ಎಲ್ಲ ಓದಿಸಿಕೊಂಡು ಅದನ್ನೆಲ್ಲ ತಿಳಿದುಕೊಂಡು ಆ ಮಂತ್ರವನ್ನು ಕಲಿಯಿರಿ, ನೀನು ನಾಗಪ್ಪನವರು. ಆಯ್ತಾ ಮಗಳೇ? ಆಯ್ತಾ ನಾಗಪ್ಪ? ಆ ಮಂತ್ರವನ್ನು ಕಲಿತೀರಲ್ಲವಾ? ಆಯಿತು ಸ್ವಾಮಿಗಳೇ. ನನ್ನ ಮಗ ಒಂದು ಸ್ವಲ್ಪ ಓದಿದ್ದಾನೆ. ಅವನು ಬಂದಾಗ ಒಂದು ರವ್ವಟ್ಟು ಎಲ್ಲನೂ ನಾವು ಓದ್ಕೊಂಡು ತಿಳ್ಕೊಂಡು ಎಲ್ಲ ಕಲ್ಕೊಂಡು ನಿಮಗೆ ಕರೆಸಿ ಮತ್ತೆ ಹೇಳ್ತೀವಿ ಬಿಡಿ ಸ್ವಾಮಿಗಳೇ ಈ ಮಂತ್ರನ. ತಥಾಸ್ತು ಮಹಿಳೆ, ನೀವು ಈ ಮಂತ್ರವನ್ನು ಕಲಿಯಿರಿ. ಈ ಮಂತ್ರವನ್ನು ಕಲಿತ ಮೇಲೆ ನನ್ನನ್ನು ನಿಮ್ಮ ಮನೆಗೆ ಕರೆಸಿ, ಆಮೇಲೆ ನಾನು ನಿಮಗೆ ವರವನ್ನು ನೀಡುತ್ತೇನೆ. ಆ ವರವನ್ನು ಕೊಟ್ಟ ಮೇಲೆ ನಿಮಗೆ ಇನ್ನೊಂದು ಮಗು ಆಗುವುದು. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಮಂತ್ರವನ್ನು ನೀವು ಕಲಿಯಲೇಬೇಕು ಮಕ್ಕಳ. ಮಹಿಳೆ, ಆಯಿತು ಸ್ವಾಮೀಜಿ, ಹಂಗೆ ಆಗಲಿ. ಜೈ 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 ನಿತ್ಯಾನಂದ ಮಹಾಸ್ವಾಮೀಜಿಕ್ಕೆ ಜೈ ಜೈ. ಪ್ರಿಯ ವೀಕ್ಷಕರೇ, ಇದು ಹಳ್ಳಿ ಜಾಣರು. ಈ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕು, ಶೇರು, ಕಾಮೆಂಟ್ ಕೊಡ್ರಿ. ಇದರ
ಮುಂದುವರಿದ ಭಾಗ ಅಮಾವಾಸ್ಯೆ ಎಡವಟ್ಟು ಭಾಗ 13ರಲ್ಲಿರುವುದು.